ಕರ್ನಾಟಕದ BJP ಬಗ್ಗೆ ಮಾತಾಡಲೇಬಾರದು ಅನ್ನುವಷ್ಟರ ಮಟ್ಟಿಗೆ ಮನಸ್ಸು ನೊಂದಿದೆ. ಆದರೆ ಈ ಒಂದು 2 ಅಧಿವೇಶನವನ್ನು ಗಮನಿಸಿದಾಗ ನಮ್ಮ ಸುನಿಲ್ ಕುಮಾರ್ ಅವರು ಬಹಳ ಅದ್ಭುತವಾಗಿ ಅಧ್ಯಯನಶೀಲ ಅವರದ್ದು ಅಧ್ಯಯನ, ಅವ್ರು ಮಾತಾಡುವಾಗ ನೋಡಿ ಅಲ್ಲ, ಪ್ರತಿಯೊಂದು ದಾಖಲೆ ಇಟ್ಕೊಂಡು ಮಾತಾಡ್ತಾರೆ. ಎದುರಿನವರ ಬಾಯಿ ಮುಚ್ಚಿಸ್ಲಿಕ್ಕೆ ಅಂತ ಹೇಳಿದ್ರೆ ಸತ್ಯ ಹೇಳುವಂತದ್ದನ್ನ ಅವರು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗೆ ತುಂಬಾ ಸಂತೋಷ. ಕಾರ್ಕಳದ ಹುಡುಗಿ ಮದುವೆ ಆದವ ಬಾವಾಜಿ, ಕಾರ್ಕಳ ಬಾವಾಜಿ. ನನಗೆ ಸತ್ಯ ನೀವು ಹೇಳಲಿಕ್ಕೆ ಹೋದ್ರೆ ನಿತ್ಯಾನಂದ ಪೈ ಅಂತ ಹೇಳಿ ನೀವು ನಾಳೆಗೆ ಎಲ್ಲಿಗಾದ್ರೂ ನೀವು ದೇವಸ್ಥಾನದ ಹತ್ರ ಹೋಗಿ ಕೇಳಿದ್ರೆ ನಿತ್ಯಾನಂದ ಪೈ ಹೀಗೆ ಆಲೋಚನೆ ಮಾಡ್ತಾರೆ. ಗ್ಯಾಸ್ ಬಾವಾಜಿ ಅಂತ ಹೇಳಿ, ಗ್ಯಾಸ್ ಬಾವಾಜಿ ಅಂತ ಹೇಳಿದ್ರೆ ನನ್ನನ್ನೆಲ್ಲ ಗುರ್ತ ಮಾಡ್ತಾರೆ. ಸಂಗೀತದಲ್ಲಿ ನಾನು ಇವತ್ತಿಗೂ ರಾತ್ರಿ ಮಲಗುವಾಗ ಯಾವುದಾದ್ರೂ ಹಿಂದೂಸ್ತಾನಿ ಮ್ಯೂಸಿಕ್ ಹಾಕೇ ಮಲಗುವಂಥದ್ದು. ಪುಸ್ತಕ ಓದುದು ನನ್ನ ಹವ್ಯಾಸ. ಹಾಗಾಗಿ ನನಗೆ ಏನು ಬೇಕು ನಾನು ಅದನ್ನು, ನನಗೆ ಸಾಹಿತ್ಯ ಕೇಳಬೇಕು, ಸಾಹಿತ್ಯ ಸಂಘದೊಟ್ಟಿಗೆ ಸೇರಿಕೊಂಡೆ. ಸಂಗೀತ ನಂಗೆ ಕೇಳಬೇಕು, ಸಂಗೀತ ಸಭಾಕ್ಕೆ ಸೇರಿಕೊಂಡೆ. ನಾಟಕ ನನಗೆ ನೋಡಬೇಕು, ಒಳ್ಳೊಳ್ಳೆ ನಾಟಕ ನಂಗೆ ತರಬೇಕು. ರಂಗ ಸಂಸ್ಕೃತಿ ಸ್ಥಾಪನೆ ಮಾಡಿದೆ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಇತ್ತೀಚೆಗೆ ನಾನು ಕಾರ್ಕಳಕ್ಕೆ ಹೋಗಿದ್ದೆ. ಕಾರ್ಕಳ ಅಂದಾಗ ನನಗೆ ನೆನಪಾಗುವುದು ಸಂಗೀತ ಸಭಾ, ರಂಗ ಸಂಸ್ಕೃತಿ, ಸಾಹಿತ್ಯ ಪರಿಷತ್ತು. ಸಂಗೀತ ಸಭಾ ಅಂತಂದ್ರೆ ಇಡೀ ದಕ್ಷಿಣ ಕನ್ನಡದಲ್ಲಿ, ಅವಿಭಜಿತ ದಕ್ಷಿಣ ಕನ್ನಡದಲ್ಲಿ ಸಂಗೀತ ಸಭಾಕ್ಕೆ ಬಂದಂತ ರಾಷ್ಟ್ರ ಮಟ್ಟದ ಸಂಗೀತ ದಿಗ್ಗಜರುಗಳನ್ನ ಒಂದು ಇಡೀಯದಾಗಿ ಪಟ್ಟಿ ಮಾಡಬಹುದು ನೀವು. ಅಹೋರಾತ್ರಿಯ ಸಂಗೀತೋತ್ಸವ ಇತ್ಯಾದಿಗಳು ಅಂತಂದಾಗ ದಕ್ಷಿಣ ಕನ್ನಡದಲ್ಲಿ ಸಂಗೀತ ಸಭಾ ಮೊದಲ ಸ್ಥಾನದಲ್ಲಿ ನಿಲ್ತದೆ. ಅದರ ಇಡೀ ಅಧ್ವೈರ್ಯವನ್ನ ವಹಿಸಿಕೊಂಡದ್ದು ಒಂದು ಮಾರುತಿ ಗ್ಯಾಸ್ ಏಜೆನ್ಸಿಯ ನಡೆಸ್ತಾ ಇರುವಂಥ, ಆ ಗ್ಯಾಸ್ ಏಜೆನ್ಸಿಯಲ್ಲೂ ತನ್ನದೇ ಆದಂಥ ಒಂದು ಬೌದ್ಧಿಕ, ಸಾಮಾಜಿಕ, ಸಾಂಸ್ಕೃತಿಕ ಈ ಎಲ್ಲ ನೆಲೆಗಳನ್ನು ಒಗ್ಗೂಡಿಸಿ ಅಲ್ಲಿಯೂ ಕೂಡ ತನ್ನ ವ್ಯಕ್ತಿತ್ವದ ಛಾಪನ್ನು ಒತ್ತಿದಂಥ ಎಸ್ ನಿತ್ಯಾನಂದ ಪೈ ನಿಮಗೆ ಕಣ್ಣಿಗೆ ಗೋಚರಿಸ್ತಾರೆ. ಸಾಂಸಾರಿಕವಾಗಿ, ಸಾಹಿತ್ಯಿಕವಾಗಿ, ಸಾಮಾಜಿಕವಾಗಿ, ವ್ಯಾವಹಾರಿಕವಾಗಿ, ಶೈಕ್ಷಣಿಕವಾಗಿ, ಮುಖ್ಯವಾಗಿ ಸಿನಿಮಾ, ಪಡ್ಡಾಯಿ ಅಂತ ಸಿನಿಮಾ ಮಾಡಿ ರಾಷ್ಟ್ರಮಟ್ಟದ ಪ್ರಶಸ್ತಿಗಳನ್ನು ಬಾಚಿಕೊಂಡವರು ಇದೇ ನಿತ್ಯಾನಂದ ಪೈ. ಅದರ ಜೊತೆಗೆ ನಟರೂ ಹೌದು, ತಮಿಳು, ಕೊಂಕಣಿ ಸಿನಿಮಾಗಳನ್ನು ಮಾಡಿದ್ದಾರೆ. ಇವರ ನಗುಮುಖದ, ಸದಾ ನಗುಮುಖದ ಈ ವ್ಯಕ್ತಿತ್ವದ ಹಿಂದೆ ಅದ್ಭುತವಾದಂಥ ಯೋಗಾಭ್ಯಾಸ ಇದೆ. ಯೋಗಪಟು, ಯೋಗವನ್ನು ಕಲಿಸಲಿಕ್ಕೆ ಹಲವಾರು ಕಡೆ ಯೋಗದ ಕ್ಲಾಸ್ಗಳನ್ನು ಮಾಡ್ತಾರೆ. ಕೊಡುಗೈ ದಾನಿ. ಸಮಾಜದಲ್ಲಿ ಇವರಿಗಿರುವಂಥ ಒಂದು ಸ್ಥಾನಮಾನವೇ ಬಹಳ ದೊಡ್ಡದು. ನನಗೆ ಅನ್ನಿಸುವುದು ಯಾವಾಗಲೂ ಈ ಒಂದು ರೀತಿಯಲ್ಲಿ ಎಲ್ಲರನ್ನೂ ನಾವು ಅಕಾಡೆಮಿಕ್ ಆಗಿ ಪ್ರಶಸ್ತಿ ಪಡೆದಂಥವ್ರು, ಇನ್ನೊಂದೋ ಮಗದೊಂದೋ ಆ ಥರ ಮಾಡಿದವರನ್ನ ನಾವು ಇಂಟರ್ವ್ಯೂ ಎಲ್ಲ ಮಾಡ್ತೇವೆ. ಆದರೆ ಸಮಾಜಕ್ಕೆ ಹಿತಕಾರಿಯಾಗಿ, ಸಮಾಜಮುಖಿಯಾಗಿ, ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ ಅವರು ಮಾಡುವ ವ್ಯವಹಾರದಲ್ಲೂ ರಾಷ್ಟ್ರಮಟ್ಟದ ಒಂದು ಅವರ ಸಂಘಟನೆಯಲ್ಲಿ ಅಧ್ಯಕ್ಷತೆಯನ್ನ, ಈ ಎಲ್ಲ ಕ್ಷೇತ್ರದಲ್ಲೂ ಒಂದು ಅದ್ಭುತವಾದಂಥ ಕೆಲಸವನ್ನ ಮಾಡುವಂಥ ವ್ಯಕ್ತಿಗಳನ್ನ ನಾವು ಯಾಕೆ ಸಂದರ್ಶನ ಮಾಡಬಾರದು? 50ರ ಹರೆಯದಲ್ಲಿ ಮೈಸೂರಿನ ಮುಕ್ತ ವಿಶ್ವವಿದ್ಯಾನಿಲಯದಿಂದ ಸ್ನಾತಕೋತ್ತರ ಪದವಿಯನ್ನು ಪಡ್ತಾರೆ. ಅಂಥ ಒಂದು ಚಲನಶೀಲ ವ್ಯಕ್ತಿತ್ವ, ಪಾದರಸದ ಹಾಗೆ, ಸ್ನೇಹಕ್ಕೆ ಜೀವ ಕೊಡುವಂಥ ಒಂದು ಹೃದಯವಂತಿಕೆ, ಈ ಎಲ್ಲ ದೃಷ್ಟಿಯಿಂದಲೂ ಒಂದು ಮಾದರಿಯಾಗಿ ನಿತ್ಯಾನಂದ ಪೈ ಕಾರ್ಕಳದ ನೆಲದಲ್ಲಿ ನಿಂತಿದ್ದಾರೆ ಅಂತ ನನಗೆ ಅನ್ನಿಸಿತು. ಇದು ಸಮಾಜಕ್ಕೆ ಸ್ಫೂರ್ತಿಯಾಗುವ, ಮಾದರಿಯಾಗುವ, ಕಣ್ಣುಬೆಳಕಾಗುವಂಥ ಒಂದು ಕಥನ. ಬನ್ನಿ ಅವರೊಟ್ಟಿಗಿನ ಒಂದು ಮಾತುಕತೆಯನ್ನು ಕೇಳೋಣ. ಬಹುಶಃ ನಿಮ್ಮ ಬದುಕಿಗೂ ನಿಮ್ಮ ಭಾವಕ್ಕೂ ಒಂದಿಷ್ಟು ಮಾರ್ಗದರ್ಶನ, ಸಲಹೆ, ಸೂಚನೆ ಇವೆಲ್ಲವೂ ಸಿಗುವ ಸಾಧ್ಯತೆಯ ಒಂದು ಅಪರೂಪದ ಹೃದಯ ಸಂದರ್ಶನ. ಬನ್ನಿ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಗಣಪತಿ ಅವರೇ, ಹೇಗಿದ್ದೀರಿ? ಫೈನ್.
ನಾವು ಹಿಂದೆ ಸಂಗೀತ ಸಭಾ ಅಥವಾ ಹಿಂದೆ ನಾನು ತರಂಗದ ಎಡಿಟರ್ ಆಗಿದ್ದಾಗ ನೀವಿಲ್ಲಿ ಮಾಡುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದಕ್ಕೆಲ್ಲ ನಾವಿಲ್ಲಿ ಬಂದು ಬಹಳಷ್ಟು ಅದನ್ನು ಸೌದಿದ್ದೇವೆ. ಬಟ್ ಆ ನಂತರದ ಒಟ್ಟು ನಿಮ್ಮ ಬೆಳವಣಿಗೆ ಬಹಳ ಅದ್ಭುತವಾಗಿದೆ. ಅದು ಸಾಮಾಜಿಕವಾಗಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಸಾಹಿತ್ಯಿಕವಾಗಿರ್ಬೋದು, ಈಗಂತೂ ಯೋಗದ ಒಂದು ಅಭಿಯಾನವನ್ನೇ ಮಾಡಿದ್ದೀರಿ. ಹಾಗಾಗಿ ನಿಮ್ಮ ಒಂದು ಬದುಕಿನ ಒಂದು ಹಾದಿಯನ್ನು ನಾವು ನಮ್ಮ ವೀಕ್ಷಕರಿಗೆ ಅದನ್ನು ತೆರೆ ತೋರಿಸುವ ಮೂಲಕ ಒಂದು ಬಿಂದು ಕೂಡ ಸಿಂಧುವಾಗಬಹುದು ಅನ್ನುವ ಒಂದು ಕಥೆಯನ್ನು ಇವತ್ತಿನ ತಲೆಮಾರಿಗೆ ಅದನ್ನು ಹೇಳೋಣ ಅಂತ ನಿಮ್ಮಲ್ಲಿ ಬಂದಿದ್ದೇನೆ. ನಮ್ಮ ಚಾನೆಲ್ನ ಪರವಾಗಿ ನಿಮಗೆ ಮತ್ತೊಮ್ಮೆ ಸ್ವಾಗತ. ತುಂಬ ಖುಷಿ ಆಯಿತು. ನನಗೆ ಪ್ರಚಾರ ಏನು ಬೇಕು ಅಂತ ಹೇಳಿ ಅಲ್ಲ, ಆದರೆ ನೀವು ಹೇಳಿದಾಗೆ ಯಾರಿಗಾದರೂ ಗೊತ್ತಾದರೆ, ಗೊತ್ತಿಲ್ಲದೆ ಇರುವ ವಿಷಯ ಗೊತ್ತಾದರೆ ಸ್ವಲ್ಪ ಖುಷಿ ಆಗಬಹುದು ಅಂತ ಹೇಳುವ ದೃಷ್ಟಿಯಿಂದ ನಾನು ನಿಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಖುಷಿ ಪಡ್ತೇನೆ. ಈಗಲೂ ಖುಷಿ ಆಗ್ತದೆ. ಈಗಲೂ BJPಯ ಸಂಪರ್ಕ, ರಾಜಕೀಯ, ನೀವು ಇಲ್ಲಿಯ ಕಾರ್ಕಳದ ಅಧ್ಯಕ್ಷರಾಗಿದ್ದವರು, ಅದು ಹೇಗೆ ಮುಂದುವರೆದಿದೆ? ಇಲ್ಲ, ಸುನಿಲ್ರು ಒಟ್ಟಿಗೆ ನನ್ನ ಬಾಂಧವ್ಯ ತುಂಬ ಒಳ್ಳೆಯದಾಗಿದೆ. ಪ್ರಾರಂಭದ ಹಂತದಿಂದಲೂ ಅವರು MLA ಆಗಬೇಕು ಅನ್ನುವಂಥದ್ದೇ ನನ್ನ ಮನಸ್ಸಿನಲ್ಲಿದ್ದು, ಅವರನ್ನು ಕರ್ಕೊಂಡು ಕಾರ್ಕಳದಲ್ಲಿ BJP MLA ಸೀಟು ಕೊಡಿಸಲಿಕ್ಕೆ ನಾನೊಬ್ಬನೇ ಅಲ್ಲ, ನಾನೂ ಸಹ ಒಬ್ಬ ಅದರಲ್ಲಿ. ಅವರನ್ನು ಪ್ರಾರಂಭದ ಹಂತದಲ್ಲಿ ಕಾರ್ಕಳ BJPಗೆ ಇಂಟ್ರೊಡ್ಯೂಸ್ ಮಾಡಿದ್ರಲ್ಲಿ ನಾನು ಒಬ್ಬ ಅನ್ನುವಂಥದ್ದು ಖುಷಿ ನನಗೆ ಇವತ್ತೂ ಇದೆ. ಅವರ ಆ ಬೆಳವಣಿಗೆಯಲ್ಲಿ ನನ್ನ ಒಂದು ಸಣ್ಣ ಪಾಲು ಉಂಟು. ಅವರನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದಕ್ಕೋಸ್ಕರ ನನ್ನ ಒಂದು ಸಣ್ಣ ಪಾಲು ಇದೆ ಅಂತ ಹೇಳಿ ನನಗೆ ತುಂಬ ಸಂತೋಷ ಇದೆ. ಅವರ ಬೆಳವಣಿಗೆ ಈಗ ನೀವು ನೋಡಿದಿರಿ, ವಿಧಾನಸಭೆಯಲ್ಲಿ ಅವರು ಮಾತಾಡುವಾಗ ಅವರೊಬ್ಬರೇ ಈಗ ಅವರೊಬ್ಬರೇ ಮೇಲೆ CT ರವಿ ಬಿಟ್ರೆ ಅಥವಾ ಚೆಲುವಾದಿ ಬಿಟ್ರೆ, ಆದ್ರೆ ಅವರೆಲ್ಲರಿಗಿಂತ ಇವತ್ತು ಕಾಂಗ್ರೆಸ್ ಅನ್ನ ಅಥವಾ ಸಿದ್ದರಾಮಯ್ಯನವರನ್ನ ನೇರವಾಗಿ ಕಟ್ಟಿ ಹಾಕುವಂತ ಒಂದು ಶಕ್ತವಾದ, ಹಿಂದೆಲ್ಲ ನಾವು ಯಡಿಯೂರಪ್ಪನ ಕಾಲದಲ್ಲೆಲ್ಲ ಅದನ್ನು ಗಮನಿಸಿದ್ದೇವೆ. ಆದ್ರೆ ಆಮೇಲೆಲ್ಲ ಕಾಂಪ್ರಮೈಸ್ ರಾಜಕೀಯ ಇತ್ಯಾದಿ ಎಲ್ಲ ನೋಡಿ ಸಾಕಾಗೋಗಿದೆ ನಮಗೂ. ಕರ್ನಾಟಕದ BJP ಬಗ್ಗೆ ಮಾತಾಡಲೇಬಾರದು ಅನ್ನುವಷ್ಟರ ಮಟ್ಟಿಗೆ ಮನಸ್ಸು ನೊಂದಿದೆ. ಆದರೆ ಈ ಒಂದು 2 ಅಧಿವೇಶನವನ್ನು ಗಮನಿಸಿದಾಗ ನಮ್ಮ ಸುನಿಲ್ ಕುಮಾರ್ ಅವರು ಬಹಳ ಅದ್ಭುತವಾಗಿ ಅಧ್ಯಯನಶೀಲತೆ, ಅವರದ್ದು ಅಧ್ಯಯನ, ಅವರು ಮಾತಾಡುವಾಗ ನೋಡಿ, ಅಲ್ಲ ಪ್ರತಿಯೊಂದು ದಾಖಲೆ ಇಟ್ಕೊಂಡು ಮಾತಾಡ್ತಾರೆ. ಎದುರಿನವರ ಬಾಯಿ ಮುಚ್ಚಿಸ್ಲಿಕ್ಕೆ ಅಂತ ಹೇಳಿದ್ರೆ ಸತ್ಯ ಹೇಳುವಂತದ್ದನ್ನ ಅವರು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗೆ ತುಂಬಾ ಸಂತೋಷ. ಇಲ್ಲಿ ಅವರ ಕೆಲಸ ಏನು ನಡೀತಾ ಇದೆ? ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗ ರಾಜಕೀಯ ಬಿಡಿ, ಪಕ್ಷ ಅಧಿಕಾರದಲ್ಲಿಲ್ಲ ಅಂತ ಹೇಳಿದ ಕೂಡಲೇ ಆಡಳಿತ ಯಂತ್ರ ಎಲ್ಲ ಸಹಕರಿಸ್ತದೆ ಅಂತೇಳಿ ಹೇಳಿಕ್ಕೆ ಬರುವುದಿಲ್ಲ. ಆದ್ರೂ ಅವರ ವೈಯಕ್ತಿಕ ವರ್ಚಸ್ಸು ಕೆಲಸ ಮಾಡ್ತಾ ಇದೆ. ಅವರು ಕೆಲಸ ಮಾಡಿಸ್ಕೊಂಡು ಹೋಗ್ತಾರೆ. ಕೆಲಸ ಮಾಡಿಸ್ಕೊಂಡು ಹೋಗ್ಲಿಕ್ಕೆ ಪ್ರಾರಂಭದ ದಿನದಿಂದಲೂ ಅವರು ಒಳ್ಳೆಯ ಕೆಲಸ. ನಿಮಗೆ ಸಾರ್ಥಕತೆ ಇದೆಯಾ? ನನಗೆ ತುಂಬಾ ಸಂತೋಷ ಇದೆ. ಸುನಿಲ್ ನನ್ನವ ಅಂತ ಹೇಳಲಿಕ್ಕೆ, ನನ್ನವರು ಅಂತ ಹೇಳಲಿಕ್ಕೆ ನನಗೆ ತುಂಬಾ ಸಂತೋಷ ಇದೆ. ಅದರ ಮಧ್ಯೆ ಅವರಿಗೆ ಕಳಂಕವನ್ನು ಹಚ್ಚಬೇಕು ಅಂತಲೇ ಈ ಪರಶುರಾಮನ ಇದು ತಂದದ್ದು ಅಂತ ಅನಿಸ್ತಾ ಇದೆ ಅಲ್ವಾ ಸರ್? ಪರಶುರಾಮನ ಇದರಲ್ಲಿ ಏನಿದೆ ಹೇಳಿ ಸರ್? ಇದು ಕಾಂಟ್ರಾಕ್ಟ್ ಟೆಂಡರ್ ಆಗಿರುವಂತಹದ್ದು. ಆ ಟೆಂಡರ್ ಆಗಿರುವಂತಹದ್ದನ್ನ, ಆ ಟೆಂಡರ್ ಪ್ರಕ್ರಿಯೆಯಲ್ಲಿ ಏನಾದರೂ ಲೋಪ ಇದೆಯಾ ನೋಡ್ಬೇಕು ಬಿಟ್ರೆ, ಸುನೀಲ್ ಹೋಗಿ ಮೊಳೆ ಹೊಡಿತಾರ ಅಥವಾ ತಗಡು ತಗೊಂಡು ಬರ್ತಾರ, ಆ ಫೈಬರೋ ತಾಮ್ರವೋ ಅನ್ನುವಂಥದ್ದು ನಾನು ಚರ್ಚೆ ಮಾಡ್ಲಿಕ್ಕಾಗಿ ಇದಲ್ಲ. ಇದರಲ್ಲಿ ಸುನಿಲ್ರ ಆಪಾದನೆ ಏನಿದೆ? ಸುನಿಲ್ರ ಮೇಲೆ ಆಪಾದನೆ ಹೊರಿಸ್ಲಿಕ್ಕೆ ನಿಮ್ಮ ಹತ್ರ ಏನಿದೆ? ಏನಿಲ್ಲ. ಅದೊಂದು ಒಳ್ಳೆಯ ರೀತಿಯ ಒಂದು ಟೂರಿಸ್ಟ್ ಪ್ರವಾಸೋದ್ಯಮ ಆಗಬೇಕು ಅಂತ ಹೇಳಿಕೊಂಡು ಅವರು ಪ್ರಾರಂಭ ಮಾಡಿದರು. ಅದು ಅವರ ಕಲ್ಪನೆ ತುಂಬ ಅದ್ಭುತ ಆಗಿದೆ. ಅಷ್ಟು ಎತ್ತರದಲ್ಲಿ
ಹೋಗಿ ಅಷ್ಟು ಎತ್ತರದಲ್ಲಿ ಆ ಪರಶುರಾಮ ಮೂರ್ತಿ ಮತ್ತೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ನೋಡಬೇಕು. ನಾವು ಆ ಓಪನಿಂಗಿನ ದಿವಸ ಬೆಳಿಗ್ಗೆ 5 ಗಂಟೆಗೆ 108 ಸೂರ್ಯ ನಮಸ್ಕಾರ ಮಾಡಿ 108 ಸೂರ್ಯ ನಮಸ್ಕಾರ ಮಾಡಿದ್ವಿ. ನಮ್ದು ಇಡೀ ಟೀಮ್ 108 ಸೂರ್ಯ ನಮಸ್ಕಾರ ನಾವು ಅಲ್ಲಿ ಆ ಬೆಟ್ಟದ ಮೇಲೆ ಮಾಡಿದ್ದೇವೆ. ತುಂಬಾ ಸಂತೋಷ ಪಟ್ಟಿದ್ದೇವೆ. ಅದಕ್ಕೆ ಕಲ್ಲು ಹಾಕೋ ಕೆಲಸ ಮಾಡಿದ್ರು. ಬೇಜಾರಿನ ವಿಷಯ, ಅದೊಂದು ಆಗ್ಬೇಕಿತ್ತು. ಅದು ಯಾರೇ ಮಾಡ್ಲಿ, ಸುನಿಲ್ ಮಾಡ್ಲಿ, ಅವರು ಬೇರೆ ಕಾಂಗ್ರೆಸ್ ಕಾರ್ಕಳದ ವ್ಯಾವಹಾರಿಕವಾದ ಭವಿಷ್ಯವನ್ನೇ ಬದಲಾಯಿಸ್ತಾ ಇತ್ತು ಅದು. ಹೌದು, ಖಂಡಿತ. ಆ ಪ್ರವಾಸೋದ್ಯಮಕ್ಕೆ ನಮಗೆ ನೋಡಿ ಸರಿ, ಕಾರ್ಕಳ ನಾನು ಹೇಳ್ತೇನೆ, ವ್ಯಾಪಾರ ಮಾಡಲಿಕ್ಕೆ ಇದು ಒಳ್ಳೆಯ ಪ್ಲೇಸ್ ಅಲ್ಲ. ಯಾಕೆ ಹೇಳಿ, ಇಲ್ಲಿ ಸ್ವಲ್ಪ ಪ್ರವಾಸೋದ್ಯಮ, ಫ್ಲೋಟಿಂಗ್ ಪಾಪ್ಯುಲೇಷನ್ ಬೇಕು. ಫ್ಲೋಟಿಂಗ್ ಪಾಪ್ಯುಲೇಷನ್ ಆದರೆ ಹೋಟೆಲ್ನವರಿಗೆ ಬಿಸ್ನೆಸ್. ಹೌದಪ್ಪ, ಒಂದ್ ಕಡೆ ಬಾಹುಬಲಿ ಇದ್ದಾರೆ, ಒಂದ್ ಕಡೆ ಪರಶುರಾಮ. ಹೌದು, ಬಾಹುಬಲಿಯಲ್ಲಿ ರಿಸ್ಟ್ರಿಕ್ಷನ್ ಇದೆ, ಅಲ್ಲಿ ಎಲ್ಲರೂ ಹೋಗ್ಲಿಕ್ಕಿಲ್ಲ. ಇದು ಏನಿಲ್ಲ, ಪರಶುರಾಮ ದೇವ್ರಂತೇಳಿ ಎಲ್ಲಿಯೂ ಹೇಳಲಿಲ್ಲ. ಗೊತ್ತಾಯ್ತು. ಪರಶುರಾಮ ಇಲ್ಲಿ ದೇವರಲ್ಲ, ಒಂದು ಪ್ರವಾಸೋದ್ಯಮಕ್ಕೆ ಹೌದು, ಒಂದು ಆಕರ್ಷಕ. ಮತ್ತೆ ಅಲ್ಲಿ ಹೋಗುವಾಗಲೇ ನಿಮ್ಗೆ ಅಷ್ಟು ಖುಷಿ ಆಗ್ತದೆ, ತುಂಬಾ ಖುಷಿ ಆಗ್ತದೆ. ಆಗದೇ ಇರುವಂತದ್ದು ಬೇಸರ ಆಗ್ತದೆ. ಯಾವ ಕಾರಣ ಅಂತ ಹೇಳಿ ನಾನೇನು ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಸುನಿಲ್ ಮಾಡಿದಂತ ಕೆಲಸ ಪ್ರವಾಸೋದ್ಯಮಕ್ಕೆ ತುಂಬಾ ಒತ್ತು ಕೊಟ್ಟಿದ್ದಾರೆ. ಅವರಿಗೆ, ಸುನಿಲ್ರಿಗೆ ನಾನು ಹೇಳ್ತೇನೆ ಸರ್, 25 ವರ್ಷದ ಮುಂದಿನ ಏನು ಯೋಜನೆ ಅವ್ರಿಗೆ ಇದೆ, ಅಲ್ಲಿ ಎಷ್ಟು ಜನ ಬರ್ಬೋದು, ಪಾರ್ಕಿಂಗಿಗೆ ಎಷ್ಟು ಜಾಗ ಬೇಕು ಅನ್ನುವಂಥದ್ದನ್ನೆಲ್ಲ 25 ವರ್ಷದಲ್ಲಿಯೂ ಸಹ ಪಾರ್ಕಿಂಗ್ ಸ್ಲಾಟ್ ಏನಿದೆ ಫುಲ್ ಆಗುವಷ್ಟು ಈಗಲೇ ಅವರು ಕೆಲಸ ಮಾಡಿದ್ದಾರೆ. ಒಂದು ಪಟೇಲ್ರ ಸ್ಟ್ಯಾಚ್ಯೂವನ್ನು ಮಾಡಿದಂಥದ್ದು, ನಾನು ಅದರಲ್ಲಿ ಹೋಗಿ ಒಂದು 22 ವಿಡಿಯೋ ಮಾಡಿದೆ. ನಾನು ಕಂಡ ಹಾಗೆ ಅಲ್ಲಿ ಒಂದು 2 ಉದಾಹರಣೆ ಕೊಡದಿದ್ರೆ, ಒಂದು ಈ ಸೌತೆಕಾಯಿಯನ್ನು ಹೆಚ್ಚಿ ಅಲ್ಲಿ ಕೂತ್ಕೊಳ್ತಾರೆ, ಅವರನ್ನು ಇಂಟರ್ವ್ಯೂ ಮಾಡಿದ್ದೇನೆ. ಒಬ್ಬೊಬ್ಬರು ದಿನಕ್ಕೆ 4,000 ರೂಪಾಯಿ ದುಡಿತಾರೆ. ಆಮೇಲೆ ಹೆಣ್ಮಕ್ಳಿಗೆ ರಿಕ್ಷಾ ಕೊಡಿಸಿದ್ದಾರೆ ಸರ್ಕಾರ. ಅವರು ತಿಂಗಳಿಗೆ 750 ರೂಪಾಯಿ ಕಟ್ಟಿದ್ರೆ ಆಯಿತು, ದಿನಕ್ಕೆ 750 ರೂಪಾಯಿ. ಆದರೆ ಅವ್ರು ಮನೆಗೆ ಹೋಗುವಾಗ 3,000 ರೂಪಾಯಿ ಹಿಡ್ಕೊಂಡು ಹೋಗ್ತಾರೆ. ಅಂದರೆ ಒಂದು ಪ್ರವಾಸೋದ್ಯಮ ಹೇಗೆ ಒಂದು ಇಡೀ ಇದನ್ನು ಕಟ್ಟಬಹುದು ಅನ್ನೋದಕ್ಕೆ ಬಹುಶಃ ಅಂಥದ್ದೇ ಒಂದು ಜಾಗ ಇದಾಗ್ತಾ ಇತ್ತು. ಒಳ್ಳೆ ಜಾಗ ಸರ್. ನಿಮ್ಗೆ ಅಲ್ಲಿ ನೀವು ಈ ಸಂಜೆ ಹೊತ್ತಿನಲ್ಲಿ ಹೋಗಿ ಕೂತ್ಕೊಂಡ್ರೆ ಕಣ್ಣು ತಂಪಾಗಿ ಸಂತೋಷ ಆಗ್ತದೆ. ಆ ಸೂರ್ಯಾಸ್ತಮನ ನೋಡ್ಲಿಕ್ಕೆ ಅಥವಾ ಸೂರ್ಯೋದಯವನ್ನ ನೋಡ್ಲಿಕ್ಕೆ, ಎರಡು ಅಷ್ಟು ಸಂತೋಷ ಆಗ್ತದೆ. ಒಳ್ಳೆಯ ಜಾಗ ಇತ್ತು. ಸ್ವಲ್ಪ ಟೈಮ್ ಹೋಗ್ಬೋದು, ಆಗತ್ತೆ. ಆಶಾವಾದ ಆಗಿರುವ 28 ಇದೆಯಲ್ಲ, ಇದೆ ಅಲ್ವಾ ಸರ್? ನಿಮ್ಮ ಬದುಕಿನ ಕಥೆ ಎಲ್ಲಿಂದ ಆರಂಭ ಆಗುತ್ತೆ? ಸಿದ್ದಾಪುರ, ಅಲ್ಲಿ ಹುಟ್ಟೂರು, ದೊಡ್ಡ ಕುಟುಂಬ, ನೀವು ಅಲ್ಲಿಂದ ಹೋಟೆಲ್ ಒಂದು ಹಿನ್ನೆಲೆಯಿಂದ, ತಂದೆಯವರ ಹಿನ್ನೆಲೆಯಿಂದ ಬಂದವರು, ಕೊನೆಯ ಮಗ. ಮತ್ತೆ ಕಾರ್ಕಳದಲ್ಲಿ ಇವತ್ತು ನೀವು ಬಂದು ನಿಮ್ಮದೇ ಆದಂಥ ವ್ಯಕ್ತಿತ್ವವನ್ನ ಜಗತ್ತನ್ನು ಕಟ್ಟಿದ್ದೀರಿ. ಸೊ ಈ ಸ್ಫೂರ್ತಿ ಅಥವಾ ಈ ಹೋರಾಟ 50ರ ಹರೆಯದಲ್ಲೂ ಮತ್ತೆ ಓದಬೇಕು ಅನ್ನುವಂಥ ಆ ಒಂದು ಗೀಳು, ಇವೆಲ್ಲ ಹೇಗೆ? ತುಂಬಾ ಕಷ್ಟ ಪಟ್ಟು ಮೇಲೆ ಬಂದವ. ನಮ್ಮಲ್ಲಿ ನಾವು 7 ಜನ ಗಂಡು, 2 ಹುಡುಗಿಯರು, 9 ಜನರ ತುಂಬು ಕುಟುಂಬ. ಇವತ್ತೆಲ್ಲರೂ ಇದ್ದಾರೆ. 2 ತೀರ್ಕೊಂಡಿದ್ದಾರೆ. ದೊಡ್ಡ ಅಣ್ಣ ಮತ್ತೆ 3ನೇ ಅಣ್ಣ ತೀರ್ಕೊಂಡಿದ್ದಾರೆ. ಉಳಿದವರೆಲ್ಲ ಇದ್ದಾರೆ. ಎಲ್ಲ ವ್ಯಾಪಾರ ಮಾಡ್ತಾ ಇದ್ದಾರೆ. ವ್ಯಾಪಾರದಲ್ಲಿಯೂ ನೀವು ನೋಡ್ಲಿಕ್ಕೆ ಹೋದ್ರೆ, ಒಬ್ಬ ಅಣ್ಣ ರೈಸ್ ಮಿಲ್ ಮಾಡಿದ್ದಾರೆ ಸಿದ್ದಾಪುರದಲ್ಲಿ. ಇಡೀ ಉಡುಪಿ ಜಿಲ್ಲೆಯಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ರೈಸ್ ಮಿಲ್. 2ನೇ ಅಣ್ಣ ಆಯಿಲ್ ಮಿಲ್ ಮಾಡಿದ್ದಾರೆ, ತೆಂಗಿನೆಣ್ಣೆ ಮಿಲ್, ಒನ್ ಆಫ್ ದ ಬಿಗ್ಗೆಸ್ಟ್ ಆಯಿಲ್ ಮಿಲ್. ನನ್ನ ಮತ್ತೊಬ್ಬ ಅಣ್ಣ ಒಂದು 40-45 ಏಜೆನ್ಸಿಗಳನ್ನು ತಗೊಂಡು ಇಡೀ ಉಡುಪಿ ಜಿಲ್ಲೆಯಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ನೀವು ನೋಡ್ಲಿಕ್ಕೆ ಹೋದ್ರೆ ಕಾರ್ಕಳದಲ್ಲಿ ಅಲ್ಲ, ಉಡುಪಿ ಡಿಸ್ಟಿಕ್ ಅಲ್ಲಿ ನಾನು ಹೆಚ್ಚಿಗೆ ಕಮರ್ಷಿಯಲ್ ಸಿಲಿಂಡರ್ ಮಾರುವ ಏಜೆನ್ಸಿ ನಂದು, ಮಾರುತಿ ಗ್ಯಾಸ್ ಏಜೆನ್ಸಿ ಅನ್ನುವಂಥದ್ದು. ಪ್ರಾರಂಭದಲ್ಲಿ ನಮ್ಮ ಹೋಟ್ಲು ಸಣ್ಣದಿತ್ತು. ಎಲ್ಲ ಜನ, ನಮ್ಮ ಅಣ್ಣ ತಮ್ಮಂದಿರೆಲ್ಲ ಒಟ್ಟು ಒಂದೇ ಹೋಟೆಲ್ನಲ್ಲಿ, ತಾಯಿ ತಂದೆ 2 ಅಕ್ಕ, ಎಲ್ಲರೂ ಹೋಟೆಲಿಗೆ ಡೆಡಿಕೇಶನ್ ಏನಿಲ್ಲ. ಗ್ಲಾಸ್ ತೊಳೆಯುವುದಿಂದ ಹಿಡಿದು ಕ್ಯಾಶರು, ತಿಂಡಿ ಮಾಡುವಂತದ್ದು ಎಲ್ಲ ನನ್ಗೆ ಒಂದು ಕೊಂಕಣಿಯ ಕಲ್ಚರ್ ಅಲ್ಲ ಅದು. ಅಂದ್ರೆ ಒಂದು ಕುಟುಂಬ ಇಡೀಯದಾಗಿ ಒಂದು ವ್ಯವಹಾರಕ್ಕೆ ತೊಡಗಿಕೊಂಡು ಆ ಸಂಸಾರವನ್ನ ಕಟ್ಟುವಂತ ಒಂದು ಪ್ರಕ್ರಿಯೆ,
ಅದು ನಿಮ್ಮಲ್ಲಿ ಮಾತ್ರ ಜಾಸ್ತಿ. ಸರ್ ನಾನೊಂದು ಹೇಳುದು, ನೀವು ಉಡುಪಿ ಮಂಗಳೂರಲ್ಲಿ ನಮ್ಮ JSP ಕಮ್ಯುನಿಟಿ ಇದೆ. ನಾವು ಎಲ್ಲಿ ಹೋಗಿ ನಿಂತಿದ್ದೇವೆ ನೋಡಿ, ಅಲ್ಲಿ ಊರಾಗಿದೆ. ಊರು ಇದ್ದಲ್ಲಿ ನಾವು ಹೋಗಿ ನಿಂತಿದ್ದಲ್ಲ. ಅಲ್ಲ, ನಾವೆಲ್ಲಿ ಹೋಗಿ ನಿಂತಿದ್ದೇವೆ. ನೀವು ಯಾವ ಊರಿನ ಕಾರ್ ಸ್ಟ್ರೀಟ್ ನೋಡಿ, ಅದು ಬಂಟ್ವಾಳ ತಗೊಳ್ಳಿ, ಮಂಗಳೂರು ತಗೊಳ್ಳಿ, ಉಡುಪಿ ತಗೊಳ್ಳಿ, ಬ್ರಹ್ಮಾವರ ತಗೊಳ್ಳಿ, ಕೋಟ ತಗೊಳ್ಳಿ, ಕೋಟೇಶ್ವರ ತಗೊಳ್ಳಿ, ಕುಂದಾಪುರ ತಗೊಳ್ಳಿ, ಕಾರ್ ಸ್ಟ್ರೀಟ್ ಇರುವಂತದ್ದು ನಮ್ಮ ಏರಿಯಾದಲ್ಲಿ. ಕಾರ್ಕಳದಲ್ಲಿ ಕಾರ್ ಸ್ಟ್ರೀಟ್ ಅಲ್ಲಿ ಒಂದು 20 ವರ್ಷದ ಹಿಂದೆ ಬೇರೆ ಯಾರೂ ಇರಲಿಲ್ಲ. ಎಲ್ಲರದ್ದು ನೀವು ಕೇಳಿದ್ರೆ ಕೊಂಕಣಿ ಅವ್ರದ್ದು ಹೆಸರೇ ಹೇಳ್ತಾ ಇದ್ರು. ಅಂದ್ರೆ ನಾವು ಗೋವಾದಿಂದ ಬರುವಾಗ ದೇವರನ್ನು ಹಿಡ್ಕೊಂಡು ಬಂದ. ಹೌದಪ್ಪ, ಇಲ್ಲಿ ಎಲ್ಲರೂ ನಾವು ದೇವರನ್ನು ಹಿಡ್ಕೊಂಡು ಬಂದಿದ್ದೇವೆ ಅಂತ ಹೇಳಿದ್ರು ನಮ್ಗೆ ಆಶ್ರಯ ಕೊಟ್ಟರು. ಅದನ್ನು ಒಳ್ಳೆ ರೀತಿಯಿಂದ ಉಪಯೋಗ ಮಾಡಿಕೊಂಡು ವ್ಯಾಪಾರದಲ್ಲಿ ನಾವು ಯಶಸ್ಸನ್ನ ಪಡೆದಿದ್ದೇವೆ ಎಲ್ಲ. ಈಗ ಬಿಸ್ನೆಸ್ JSP ಅವರು ಬರೇ ಬಿಸ್ನೆಸ್ ಅಂತೇಳಿ ಇಲ್ಲ, ನಿಮಗೆ ತುಂಬ ಕಡಿಮೆ ಆಗಿದೆ. ಇಲ್ಲಿಂದಲೂ ನಾವು ಆ ಘಟ್ಟದ ಕಡೆಗೆ ಹೋಗಿದ್ದೆಲ್ಲ ನೋಡಿ, ನೀವು ತೀರ್ಥಹಳ್ಳಿಯಲ್ಲೂ ಹೋಗಿ, ಆರ್ಗದಲ್ಲಿ ಹೋಗಿ, ನೀವು ಯಾವ ಒಂದು ಸಣ್ಣ ಸಣ್ಣ ಹಳ್ಳಿಯಲ್ಲಿ ನೋಡಿ, ಅಲ್ಪೈ ಮಾಮು, ಶನಿ ಮಾಮು, ಪ್ರಭು ಮಾಮು ಇದ್ದಾರೆ, ವ್ಯಾಪಾರ ಮಾಡ್ತಾ ಇದ್ದಾರೆ, ಒಳ್ಳೆ ವ್ಯಾಪಾರ ಮಾಡ್ತಾ ಇದ್ದಾರೆ. ಮತ್ತೆ ಅವ್ರನ್ನಲ್ಲಿ ಸಾತ್ವಿಕ ಪರಂಪರೆ ನಮ್ದು JSP ಅವರದ್ದು ಮತ್ತೆ ಬುದ್ಧಿಮೂಲವಾದದ್ದು. ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೇಳಿ ಸರ್, ನಮ್ಮ ಕುಟುಂಬ ನಾವು ಇದು ಹೋಟ್ಲು, ಗ್ಲಾಸ್ ತೊಳೆಯೋದ್ರಿಂದ ಹಿಡಿದು ಕ್ಯಾಶರ್ವರೆಗೆ ಎಲ್ಲ ಕೆಲಸವನ್ನು ಮಾಡಿದ್ದೇವೆ. ಪ್ರತಿ ಬಾರಿಯೂ ಅಟೆಂಡೆನ್ಸ್ ನಮಗೆ 30-35%ಗಿಂತ, ಯಾವ ಕ್ಲಾಸಿಗೆ ಹೋಗಾಗಲೂ 30-32%ಗಿಂತ ಜಾಸ್ತಿ ಅಟೆಂಡೆನ್ಸ್ ನಮಗಿಲ್ಲ. ಯಾಕಂತ ಹೇಳಿದ್ರೆ ಬುಧವಾರ ಸಂತೆ, ಆ ದಿವಸ ರಜೆ ಹಾಕ್ಲೇಬೇಕು. ಯಾಕಂದ್ರೆ ಗ್ಲಾಸ್ ತೊಳೆಯೋನನ್ನು ಇಟ್ಕೊಳ್ಲಿಕ್ಕೂ ನಮ್ಗೆ ಆಗುದಿಲ್ಲ, ಸಂಬಳ ಕೊಡ್ಬೇಕಲ್ಲ. ಮತ್ತೆ ಅವತ್ತು ಜಾಸ್ತಿ ಗುರುವಾರ ದಿವಸ ಸಂತೆ ಜಾಸ್ತಿ, ಆ ದಿವಸ ರಜೆ ಹಾಕುದು ಇದೆ. ಅದು ಇನ್ಸ್ಪೆಕ್ಟರ್ ಬರೋದಂತದ್ದಿರ್ಲಿ, ಎಕ್ಸಾಮ್ ಇರ್ಲಿ, ರಜೆ ನಮ್ದಂತೇಳಿ ಗೊತ್ತಾಗಿ ಬಿಟ್ಟಿದೆ. ನಮ್ಮ ಅಣ್ಣ ತಮ್ಮ, ನನ್ನ 2 ಅಕ್ಕನೂ ಅಷ್ಟೇ, ಹೋಟೆಲ್ಲೇ ಜೀವನ. ಮದುವೆ ಆಗುವವರೆಗೂ, ಹಿಂದಿನ ದಿವಸದವರೆಗೂ ಆ ಹೋಟ್ಲಲ್ಲೇ ದುಡ್ದಿದ್ದಾರೆ. ಅಮ್ಮನೂ ಅಷ್ಟೇ, ಅತ್ತಿಗೆ, ಅಣ್ಣ ಎಲ್ಲರೂ ಆ ಹೋಟೆಲ್ಗೋಸ್ಕರ ದುಡ್ದಿದ್ದಾರೆ. ನಂತರ ನಾವೆಲ್ಲ ಅಣ್ಣ ಬೇರೆ ಬೇರೆ ಆಗಿಯೂ ಸಹ ನಾವು ಒಂದು ಒಳ್ಳೆ ರೀತಿಯಲ್ಲಿದ್ದೇವೆ. ಈಗ ಬಿಸ್ನೆಸ್ ಬೇರೆ ಮಾಡಿದ ನಂತರವೂ ಎಲ್ಲರೂ ನಾವು ಒಳ್ಳೆಯ ವ್ಯಾಪಾರ ಮಾಡಿಕೊಂಡು ಒಂದು ಸಮಾಜದಲ್ಲಿ ಕೀರ್ತಿವಂತರಾಗಿದ್ದೇವೆ. ನಮ್ಮನ್ನು ಗುರುತಿಸುವಂತ ಕೆಲಸ ಆಗಿದೆ. ಒಳ್ಳೆ ನಮ್ಮ ಈಗ ಸಿದ್ದಾಪುರದಲ್ಲಿ ಹೋದ್ರೆ ನೀವು, ನಮ್ಮ ದೇವಸ್ಥಾನ ಇದೆ, ಮೂಲ ಮನೆ ಇದೆ, ಒಳ್ಳೆ ರೀತಿಯಿಂದ ಇದು ಮಾಡ್ತಾ ಇದ್ದಾರೆ. ನಿಮ್ಮ ತಂದೆಯವರು ನಿಮ್ಮ ಮಕ್ಕಳ ಬೆಳವಣಿಗೆ ಎಲ್ಲ ನೋಡಿದ್ದಾರೆ. ನಾನು ನನ್ನ ಫಾರ್ಮಸಿ ಕಾಲೇಜ್ ಆಗುವಾಗ ನನ್ನ ತಂದೆ, ನಂತರ 1 ವರ್ಷದ ನಂತರ ತಾಯಿ ತೀರ್ಕೊಂಡ್ರು. ಕಾಲೇಜಲ್ಲಿ ಇರುವಾಗಲೇ ತೀರ್ಕೊಂಡ್ರು. ನೀವೇನಾಗಬೇಕು ಅಂತಿದ್ರಿ, ಏನಾದ್ರಿ? ನಾನು ಒಂದು ಫಾರ್ಮಸಿ ಇಂಡಸ್ಟ್ರಿ ಮಾಡಬೇಕು ಅಂತೇಳಿ ಒಂದು ಕಲ್ಪನೆ ಇತ್ತು. ಒಳ್ಳೆಯ ರೀತಿಯಿಂದ ಯಾವುದಾದ್ರೂ ಆವಾಗಲೇ ಎಲ್ಲರೂ ಮಾತಾಡ್ಕೊಳ್ತಾ ಇದ್ರು, ಡ್ರಗ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದರೆ ಒಳ್ಳೆ ದುಡ್ಡು ಮಾಡ್ಬೋದು, ಒಳ್ಳೆ ಹೆಸರು ಆಗ್ಬೋದು, ದೊಡ್ಡ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಇಂಡಿಯಾಕ್ಕೆ ಬೇಕು ಅನ್ನೋ ದೃಷ್ಟಿಯಿಂದ ಇಟ್ಕೊಂಡು ಫಾರ್ಮಸಿಗೆ ಹೋದೆ. ಮದುವೆ ಆಗಿ ಫಾರ್ಮಸಿ ಡಿಗ್ರಿ ಆಗಿ 1 ವರ್ಷ ಮೆಡಿಕಲ್ ಸ್ಟೋರ್ ನಡೆಸಿದೆ. ಮದುವೆ ಫಿಕ್ಸ್ ಆಯಿತು. ಇಲ್ಲಿ ಬೇರೆಯವರು ನೋಡ್ಕೊಳ್ಳಿಕ್ಕೆ ಜನ ಇಲ್ಲ. ನನ್ನ ಹೆಂಡತಿ ಇಲ್ಲಿ ಗ್ಯಾಸ್ ಏಜೆನ್ಸಿ ನೋಡ್ಕೊಂಡಿದ್ರು. ಇಲ್ಲಿ ಉಳಿದವರೆಲ್ಲ ಹೆಣ್ಮಕ್ಳು. ಅವಳ ಅಣ್ಣ ಬ್ಯಾಂಕಲ್ಲಿದ್ರು, ಅವ್ರಿಗೆ ಬಿಟ್ಟು ಬರ್ಲಿಕ್ಕೆ ಆಗುದಿಲ್ಲ. ತಂಗಿಯವರಿಗೆಲ್ಲ ಮದುವೆ ಆಗಬೇಕು. ಹಾಗಾಗಿ ಅನಿವಾರ್ಯತೆ, ಇಲ್ಲಿಗೆ ಬರುವುದು ಅನಿವಾರ್ಯತೆ ಆಯಿತು. ನನ್ನ ಮಾವ ನಡೆಸ್ಕೊಂಡು, ಅಲ್ಲ ಆವಾಗ ಏನಿಲ್ಲ ಸರ್, 3,500 ರೂಪಾಯಿ ಒಂದು ಸಿಲಿಂಡರ್ಗೆ ಕಮಿಷನ್, ಒಂದು 600 ಸಿಲಿಂಡರ್ ಹೋಗ್ತಾ ಇತ್ತು. ತಿಂಗಳ ಖರ್ಚು ನಿಭಾಯಿಸ್ಲಿಕ್ಕೂ ಕಷ್ಟ ಇತ್ತು. ಆವಾಗ ತುಂಬ ಕಷ್ಟ ಇತ್ತು. ಆದರೆ ನಮ್ಮ ಸೇಲ್ಸ್ ಆಫೀಸರ್ ಕಂಪನಿ ಅವರು ಹೇಳಿದರು, ಇದು ಒಳ್ಳೆ ಭವಿಷ್ಯ ಇದೆ, ಮೆಡಿಕಲ್ ಸ್ಟೋರ್ 4-5 ಹಾಕ್ಬೋದು, ನಿಂಗೇನು ಯಾರು ಇದು ಮಾಡೋದಿಲ್ಲ, ಆದರೆ ಗ್ಯಾಸ್ ಏಜೆನ್ಸಿ ಸಿಗುವುದಿಲ್ಲ, ಆದ್ದರಿಂದ ನೀನು ಅಲ್ಲಿ ಬಿಡು, ಇಲ್ಲಿಗೆ ಬಾ ಅಂತೇಳಿ ಸೇಲ್ಸ್ ಆಫೀಸರು ಹೇಳಿದರು.
ಮತ್ತೆ ಮಾವ ಅತ್ತೆ ಮಾವ ಇಬ್ರು ತುಂಬಾ ಪ್ರೀತಿಯಿಂದ ಮಗನಾಗೇನೆ ಮಗನಾಗೇ ನನ್ನನ್ನು ನೋಡ್ಕೊಂಡ್ರು. ಅವರಿಗೂ ನಾನು ತುಂಬಾ ಏನು ಅವ್ರು ಏನು ಇಲ್ಲಿ ನಡೆಸ್ಕೊಂಡು ಬಂದ್ರು, ಅವರ ಆ ಪ್ರಿನ್ಸಿಪಲ್ ಏನಿದೆ, ನನ್ನ ಮಾವನವರು ಏನು ಪ್ರಿನ್ಸಿಪಲ್ ಹಾಕಿ ಇದನ್ನ ನಡೆಸಿದ್ದಾರೆ, 1 ಇಂಚು ಅದಕ್ಕೆ ಚ್ಯುತಿ ಬಾರದಿದ್ದ ಹಾಗೆ. ಎಂಥ ಸ್ಕ್ಯಾರ್ಸಿಟಿ ಆದರೂ ಯಾರು ನನಗೆ ದುಡ್ಡು ಕೊಡ್ತೇನೆ, ನನಗೊಂದು ಸಿಲಿಂಡರ್ ಕೊಡು, ವಿಷಯವೇ ಇಲ್ಲ. ಯಾಕಂತ ಹೇಳಿದ್ರೆ ನನ್ನ ಮಾವ ಮತ್ತೆ ನಮ್ದು ವೀರಮಾರುತಿ ದೇವಸ್ಥಾನ ಇದೆ, ವೆಂಕಟರಮಣ ದೇವಸ್ಥಾನದ ಎದುರುಗಡೆ. ಅದರಲ್ಲಿ ಪೂಜೆ ಮಾಡುವರು ನನ್ನ ಮಾವನ ಕುಟುಂಬದವರು, ಮಾವನವರೇ, ಮಾವನ ಅಣ್ಣ ಪೂಜೆ ಮಾಡುವರು, ನಿರಂತರ ಪೂಜೆ ಮಾಡ್ಕೊಂಡು ಬಂದಿರುವಂಥದ್ದು. ನಮ್ಮ ಕುಟುಂಬದ ದೇವಸ್ಥಾನ ಅದು, ಪ್ರೈವೇಟ್ ನಮ್ಮ ದೇವಸ್ಥಾನ. ಹಾಗಾಗಿ ನಮ್ಗೆ ಇಲ್ಲಿ ಕಾರ್ಕಳದಲ್ಲಿ ಜೋಶಿ ಕುಟುಂಬ ಅಂತ ಹೇಳಿದ್ರೆ ಒಂದು ಒಳ್ಳೆ ಹೆಸರಿದೆ, ಜನ ರೆಸ್ಪೆಕ್ಟ್ ಕೊಡ್ತಾರೆ. ಹಾಗಾಗಿ ನನಗೆ ಈ ಕಾರ್ಕಳಕ್ಕೆ ಬಂದು ನನ್ಗೇನು ಇದಾಗ್ಲಿಲ್ಲ. ಕಾರ್ಕಳದಲ್ಲಿ ಬಂದು ಜನ ನನ್ನನ್ನು ಕಾರ್ಕಳದವನಂತಲೇ ಸ್ವೀಕಾರ ಮಾಡಿದ್ದಾರೆ. ಮತ್ತೆ ಈ ಕಾರ್ಕಳದಲ್ಲಿ ಒಂದು ಪರಂಪರೆ ಇದೆ, ಕಾರ್ಕಳದ ಹುಡುಗಿ ಮದುವೆ ಆದವ ಬಾವಾಜಿ, ಕಾರ್ಕಳ ಬಾವಾಜಿ. ನನಗೆ ಸತ್ಯ ನೀವು ಹೇಳಲಿಕ್ಕೆ ಹೋದ್ರೆ ನಿತ್ಯಾನಂದ ಪೈ ಅಂತ ಹೇಳಿ ನೀವು ನಾಳೆಗೆ ಎಲ್ಲಿಗಾದ್ರೂ ನೀವು ದೇವಸ್ಥಾನದ ಹತ್ರ ಹೋಗಿ ಕೇಳಿದ್ರೆ ನಿತ್ಯಾನಂದ ಪೈ ಹೀಗೆ ಆಲೋಚನೆ ಮಾಡ್ತಾರೆ. ಗ್ಯಾಸ್ ಬಾವಾಜಿ ಅಂತ ಹೇಳಿ, ಗ್ಯಾಸ್ ಬಾವಾಜಿ ಅಂತ ಹೇಳಿದ್ರೆ ನನ್ನನ್ನೆಲ್ಲ ಗುರ್ತ ಮಾಡ್ತಾರೆ. ಗ್ಯಾಸ್ ಬಾವಾಜಿ ಅಂತಲೇ ನನ್ಗೆ ಇಲ್ಲಿ ಎಲ್ಲರೂ ನಮ್ಮ ಕೊಂಕಣಿಯವರು ಕರೆಯೋದು, ಮತ್ತೆ ಕಡೆ ಬೇರೆ ಜಾತಿಯವರು ಸಹ ಅದನ್ನೇ ಗ್ಯಾಸ್ ಬಾವಾಜಿ ಅಂತಲೇ ನನ್ನನ್ನು ಕರೀಲಿಕ್ಕೆ ಇದು ಮಾಡ್ತಾರೆ. ಇಲ್ಲಿ ಬಂದು ನನಗೆ ಕಾರ್ಕಳದ ಜನ ನನಗೆ ತುಂಬ ಪ್ರೀತಿ ಕೊಟ್ಟಿದ್ದಾರೆ. ನಾನು ಒಂದು ಈ ಹೊಗಳಿಕೆಗೆ ಅಥವಾ ತೋರ್ಪಡಿಕೆಗಾಗಿ ಹೇಳ್ತಾ ಇಲ್ಲ. ಯಾವ ಸಂಘಟನೆ ನನಗೆ ನಾಟಕದಲ್ಲಿ ತುಂಬ ಇಂಟ್ರೆಸ್ಟು, ನಾಟಕ ಬೇಕು. ಸಂಗೀತದಲ್ಲಿ ನಾನು ಇವತ್ತಿಗೂ ರಾತ್ರಿ ಮಲಗುವಾಗ ಯಾವುದಾದ್ರೂ ಹಿಂದೂಸ್ತಾನಿ ಮ್ಯೂಸಿಕ್ ಹಾಕಿಯೇ ಮಲಗುವಂಥದ್ದು. ಪುಸ್ತಕ ಓದೋದು ನನ್ನ ಹವ್ಯಾಸ. ಹಾಗಾಗಿ ನನಗೆ ಏನು ಬೇಕು ನಾನು ಅದನ್ನ, ನನಗೆ ಸಾಹಿತ್ಯ ಕೇಳಬೇಕು, ಸಾಹಿತ್ಯ ಸಂಘದೊಟ್ಟಿಗೆ ಸೇರಿಕೊಂಡೆ. ಸಂಗೀತ ನಂಗೆ ಕೇಳಬೇಕು, ಸಂಗೀತ ಸಭಾಕ್ಕೆ ಸೇರಿಕೊಂಡೆ. ನಾಟಕ ನನಗೆ ನೋಡಬೇಕು, ಒಳ್ಳೊಳ್ಳೆ ನಾಟಕ ನಂಗೆ ತರಬೇಕು. ರಂಗ ಸಂಸ್ಕೃತಿ ಸ್ಥಾಪನೆ ಮಾಡಿದೆ.